ಕಸ್ಟಡಿ ಕೇಳೋದಿಲ್ಲ ಅಂತಂದರೆ ಅವಕಾಶ ಇರುವಂಥದ್ದು ಜೈಲು, ಅಂದರೆ ಪರಪ್ಪನ ಅಗ್ರಹಾರ, ಅಂದರೆ ನ್ಯಾಯಾಂಗ ಬಂಧನನ ಅಥವಾ ಚಾನ್ಸ್ ಇರುತ್ತಂಗೆ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಈಗ ವಿಚಾರಣೆ ಎಲ್ಲ ಮುಗಿದಿದೆ, ಜೈಲಲ್ಲೇ ಇಡ್ತಾರಾ, ಹೊರಗೆ ಬಿಡ್ತಾರಾ, ಹೆಂಗೆ ಅದು? ಹೇಳಿ. ನಾಳೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ ಹಿನ್ನೆಲೆ ಸುನಿಲ್ ಒಂದು ಮಾತನ್ನು ಹೇಳ್ತಾ ಇದ್ರು, ನಾಳೆ ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇಲ್ಲ. ಹಾಗಿದ್ರೆ ಏನು, ಜೈಲ, ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ, ಅಥವಾ ಚಾರ್ಜ್ ಶೀಟ್ ಮುಗಿಯೋ ತನಕ ಅವರನ್ನು ಅಂದರೆ ಒಂದು ಸೂಪರ್ದಲ್ಲಿ ಇಟ್ಕೋತಾರಾ? ಇದು ವೆರಿ ಇಂಟ್ರೆಸ್ಟಿಂಗ್. ಈಗ ಎರಡೇ ಇರುವಂಥದ್ದು, ನಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಅಂತ ಹೇಳಿದಾಗ ಸಾಧಾರಣವಾಗಿ ಬಿಡುಗಡೆ ಆಗುತ್ತೆ ಅಂತೇಳಿ, ಅಥವಾ ಜಾಮೀನಿನ ಮೇಲೆ ಬಿಡುಗಡೆ ಅಂತೇಳಿ. ಇದು ಹೇಗೆ, ಕೊಲೆ ಕೇಸಲ್ಲಿ ಹೇಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಈಗ ಮೊನ್ನೆ ಯಡಿಯೂರಪ್ಪನವರು ಹೋದರು, ಬಂಧನ ಮಾಡಬೇಡಿ ಅಂತ ಹೇಳಿದರು, ಹಾಜರಾದರು, ವಾಪಸ್ ಕಳಿಸ್ಕೊಟ್ರು, ಹಂಗಾಗತ್ತಾ? ಈಗ ಪ್ರಜ್ವಲ್ ರೇವಣ್ಣ ಒನ್ಸ್ ಅಗೇನ್ ಅಲ್ಲಿ ಜೈಲಿಗೆ ವಾಪಸ್ ಹೋಗ್ತಾನೆ ಇದ್ದಾರೆ ಪರಪ್ಪನ ಅಗ್ರಹಾರಕ್ಕೆ. ಅಂದರೆ ನ್ಯಾಯಾಂಗ ಬಂಧನ ಬೇರೆ, ಪೊಲೀಸ್ ಕಸ್ಟಡಿ ಬೇರೆ. ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇರಬೇಕು, ನ್ಯಾಯಾಂಗ ಬಂಧನ ಅಂತಂದರೆ ಅಲ್ಲಿ ಪರಪ್ಪನ ಅಗ್ರಹಾರಕ್ಕೆ. ಈಗ ನಾಳೆ ಪೊಲೀಸ್ ಕಸ್ಟಡಿ ಬೇಡ ಅಂತಂದರೆ ನ್ಯಾಯಾಂಗ ಬಂಧನನ ಅಥವಾ ರಿಲೀಸಾ, ಜಾಮೀನಾ, ಈ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬನ್ನಿ ಅದರ ಬಗ್ಗೆ ಸುನಿಲ್ ಹತ್ರ ನಾನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾರ ಸುನಿಲ್? ಸುನಿಲ್ ಕೇಳ್ತಾ ಇದೆಯಾ? ಹಾಗಿದ್ರೆ ಪೊಲೀಸ್ ಕಸ್ಟಡಿ ಅಲ್ಲ ಅಂತಂದರೆ ಮತ್ತೇನು, ವಾಟ್ ನೆಕ್ಸ್ಟ್? ಪೊಲೀಸ್ ಕಸ್ಟಡಿ ಅಂತ್ಯ ಆಯ್ತು ಅಂತಂದ್ರೆ ಪೊಲೀಸರಿಗೆ ಸದ್ಯಕ್ಕೆ ಬೇಡ ವಿಚಾರಣೆಗೆ. ಪೊಲೀಸ್ ಕಸ್ಟಡಿ ಅಲ್ಲ ಅಂತಾದ್ರೆ ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಜುಡಿಷಿಯಲ್ ಕಸ್ಟಡಿ ಮಾತ್ರ. ತನಿಖಾಧಿಕಾರಿಗಳು ವಿಚಾರಣೆ ಪೂರ್ಣಗೊಳಿಸಿದೀವಿ ಅಂತ ಹೇಳಿ ಆರೋಪಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ದಂಗೆ ನ್ಯಾಯಾಧೀಶರು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನುವಂಥದ್ದು ಆದೇಶವನ್ನು ನೀಡ್ತಾರೆ. ಅದರ ಅರ್ಥ ನೇರವಾಗಿ ಎಲ್ಲ ಆರೋಪಿಗಳನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗಿ ಬಿಡಿ ಅಂತ ಹೇಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಜೈಲಿನಿಂದ ಹೊರಗಡೆ ಬರೋದಕ್ಕೆ ಆಪ್ಷನ್ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಕೂಡ ಎಲ್ಲ ಆರೋಪಿಗಳು ಕೂಡ ಪರಪ್ಪನಗ್ರಹಾರ ಜೈಲಿನಲ್ಲೇ ಇರಬೇಕಾಗತ್ತೆ. ಇದು ನ್ಯಾಯಾಂಗ ಬಂಧನದ ಪ್ರಕ್ರಿಯೆ ಇರುವಂಥದ್ದು. ಇಲ್ಲಿ ಇದಕ್ಕೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಾರಣ ಕೂಡ ಇದೆ. ಇನ್ ಕೇಸ್ ಈ ತನಿಖೆ ಪೂರ್ಣಗೊಳಿಸಿದ್ರು ಕೂಡ ಇದರ ಮಧ್ಯದಲ್ಲಿ ಬೇರೆ ಏನಾದರೂ ಸಾಕ್ಷಿಗಳು ಸಿಕ್ಕು ಮತ್ತೆ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಂದರೆ ಆಗಲೂ ಕೂಡ ಕೋರ್ಟಿಗೆ ಅವರು ವಾರಂಟಿಗೆ ಅಪ್ಲೈ ಮಾಡಿಕೊಂಡು ಆರೋಪಿಗಳನ್ನು ಪರಪ್ಪನಗರದಿಂದ ಮತ್ತೆ ಕಸ್ಟಡಿ ಪಡ್ಕೊಂಡು ವಿಚಾರಣೆ ಮಾಡೋದಕ್ಕೂ ಕೂಡ ಆಪ್ಷನ್ ಇದೆ. ಈ ಕೇಸ್ನ ತನಿಖೆ ಒಂದು ಹಂತಕ್ಕೆ ಮುಗಿಯೋವರೆಗೂ ಕೂಡ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಸಿಗಲ್ಲ. ಸೊ ಅಷ್ಟು ದಿನಗಳ ಕಾಲ ಎಲ್ಲ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿ ಆರೋಪಿಗಳ ಗೊತ್ತಾಯ್ತು. ಈಗ ಹೆಂಗೆ ಅಂತಂದರೆ ಪೊಲೀಸ್ ಕಸ್ಟಡಿಯಿಂದ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ತನಕ ಇರ್ತಾ ಇದ್ರು, ಅವರನ್ನು ನೇರವಾಗಿ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಇರುವಾಗ ಯಾವುದಾದ್ರೂ ಒಂದು ಪೊಲೀಸರಿಗೆ ಯಾವುದಾದ್ರೂ ಒಂದು ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಮತ್ತೊಮ್ಮೆ ಕೋರ್ಟ್ಗೆ ಹೋಗಿ ನ್ಯಾಯಾಂಗ ಬಂಧನದಲ್ಲಿರುವಂಥವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಿ, ಈ ಥರ ಹೋಗುತ್ತೆ. ನಂಬರ್ 2, ಈಗ ಭಾಳ ಮುಖ್ಯವಾಗಿರುವಂಥದ್ದು ಒಂದು ಇದು ಲೈವ್ ವಿಜುವಲ್ ಅಂದ್ಕೊಂಡಿದ್ದೀನಿ. ನೇರ ದೃಶ್ಯಾವಳಿ, ವಾಪಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರ್ಕೊಂಬರ್ತಾ ಇರುವಂಥ ದೃಶ್ಯಾವಳಿ. ನೀವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲೋ ಮುಗಿದಾಗಿದೆ. ಆ ನಂತರ ನೋಡಿ ಒಳಗೆ ಬಂತು, ಅಲ್ಲಿ ಶಾಮಿಯಾನ ಹಾಕಿರುವಂಥ ಗೇಟನ್ನು ನೋಡ್ತಾ ಇದ್ದೀರಿ ನೀವು. ಓಕೆ, ನಮಗೂ ಕೆಲವು ಆಕ್ಷೇಪಗಳಿತ್ತು ಶಾಮಿಯಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ನಾವು ಎಲ್ಲರನ್ನು ಕೇಳಿದ್ವಿ ಶಾಮಿಯಾನ ಯಾಕೆ ಹಾಕಿದ್ದೀವಿ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಸರ್ಕಾರ ಕೊಡ್ತು. ಈ ನಡುವೆ ಸಿದ್ದರಾಮಯ್ಯನವರಿಗೆ ಒಂದು ಶಾಬಾಷ್ ಹೇಳಲೇಬೇಕು. ಯಾವನೇ ಬಂದರೂ ಕೂಡ ನಾನು ಕೇರ್ ಮಾಡಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದು ಭಾಳ ಉತ್ತಮ. ಒಂದೊಂದು ಸಂದರ್ಭದಲ್ಲಿ ಅಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕೆಂತಂದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಸಿನಿಮಾಗೆ 2 ಸಚಿವರು ದುಡ್ಡು ಹಾಕಿದ್ದಾರೆ. ಒಂದು ಮೈಸೂರು ಮೂಲದ ಸಚಿವರ ಮಗ, ಇನ್ನೊಬ್ಬರು ಬೆಂಗಳೂರು ಮೂಲದ ಸಚಿವರೊಬ್ಬರು, ಮತ್ತು ಬೆಂಗಳೂರು ಮೂಲದ ಶಾಸಕರೊಬ್ಬರು. 67 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತ ಇಲ್ಲಿ ತನಕ. 67 ಕೋಟಿ ರೂಪಾಯಿ. ಆ ಇಬ್ಬರು ಕಾಂಗ್ರೆಸ್ ಸಚಿವರು ಶತಪ್ರಯತ್ನ ಪಟ್ಟರು. ಒಬ್ಬರು ಶಾಸಕ ಕೂಡ ಶತಪ್ರಯತ್ನ ಪಟ್ಟರು. 67 ಕೋಟಿ ರೂಪಾಯಿ.
ಡೆವಿಲ್ ಪಿಕ್ಚರ್ಗೆ ಇಲ್ಲಿ ತನಕ ಹಾಕಿರುವಂಥ ಬಂಡವಾಳ. ಮೈಸೂರು ಭಾಗದ ಒಬ್ಬರು ಸಚಿವರ ಮಗ ಆ್ಯಂಡ್ ಬೆಂಗಳೂರು ಭಾಗದ ಓರ್ವ ಸಚಿವರು. ರೈಟ್.